ಜಾಗನೂರಹಟ್ಟಿ ಗ್ರಾಮಕ್ಕೆ ನೀರಿದ್ರೂ ಕೂಡ ಸಮರ್ಪಕವಾಗಿ ನೀರು ಪೂರೈಕೆ ಆಗ್ತಾ ಇಲ್ಲ ಎನ್ನುತ್ತಾರೆ ರಾಷ್ಟ್ರೀಯ ಕಿಸಾನ್ ಸಂಘದ ಹೋಬಳಿ ಘಟಕ ಅಧ್ಯಕ್ಷ ಬಿಟಿ ಪ್ರಕಾಶ್ ಆರೋಪಿಸಿದ್ದಾರೆ. ಮಂಗಳವಾರ ಗ್ರಾಮದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದಲ್ಲಿ ಅತಿ ಮಳೆ ಕಡಿಮೆ ಬೀಳುವ ಪ್ರದೇಶ ನಾಯಕನಹಟ್ಟಿ ಹೋಬಳಿ ಎಂಬ ಅಣೆಪಟ್ಟಿ ಕಟ್ಟಿಕೊಂಡಿರುವ ಹೋಬಳಿಯ ಇಲ್ಲಿನ ಜನರಿಗೆ ಕೊಳವೆ ಬಾವಿಗಳೇ ಆಸರೆಯಾಗಿದೆ. ನಮ್ಮ ಜಾಗನೂರಹಟ್ಟಿ ಗ್ರಾಮ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಗೆ ಬರುವ 1ನೇ ಮತ್ತು 2ನೇ ವಾರ್ಡಿನಲ್ಲಿ ಸುಮಾರು 350 ಮನೆಗಳು ಬರುತ್ತೆ. ಒಟ್ಟು ಜನಸಂಖ್ಯೆ 5,000 ಹೊಂದಿರುವ ಜಾಗನೂರಹಟ್ಟಿ ಗ್ರಾಮಕ್ಕೆ ಸಮರ್ಪಕವಾಗಿ ನೀರು ಪೂರೈಕೆಯಾಗ್ತಾ ಇಲ್ಲ. ಗ್ರಾಮದಲ್ಲಿ ನೀರಿಗಾಗಿ ದಿನಗೂಲಿ ಕಾರ್ಮಿಕರು, ಮಹಿಳೆಯರಿಗೆ ನೀರಿಗಾಗಿ ಪರದಾಡುವಂತಹ ಪರಿಸ್ಥಿತಿ ಉಂಟಾಗಿದೆ. ಗ್ರಾಮಕ್ಕೆ ಮುಖ್ಯವಾಗಿ ಬರುವ ಪೈಪ್ಲೈನ್ ಅವೈಜ್ಞಾನಿಕ ಪೈಪ್ಲೈನ್ ಕಾಮಗಾರಿಯಿಂದ ನೀರಿದ್ರೂ ಕೂಡ ಪೂರೈಕೆಯಲ್ಲಿ ಸಮಸ್ಯೆಯಿಂದ ಜನ ಪರದಾಡುವಂತಾಗಿದೆ. ಜನ ಜಾನುವಾರುಗಳಿಗೆ ಮತ್ತು ಗ್ರಾಮದ ಶಾಲಾ ವಿದ್ಯಾರ್ಥಿಗಳಿಗೆ ಸಹ ಕುಡಿಯೋದಕ್ಕೂ ಕೂಡ ನೀರಿಲ್ಲದೆ ಪರದಾಡುವಂತಾಗಿದೆ. ಇನ್ನು ಹೋಬಳಿಯಲ್ಲಿ ಪ್ರಮುಖ ಜಲಮೂಲಗಳು ಇಲ್ಲದ ಕಾರಣ ಈ ಭಾಗದ ಜನರಿಗೆ ಕೊಳವೆ ಬಾವಿಗಳೇ ಆಸರೆ. ಗ್ರಾಮದ ಹತ್ತಿರದಲ್ಲಿ ಚಿಕ್ಕ ಕೆರೆ ಇದೆ. ಮಳೆಯಾಗದ ಕಾರಣ ಕೆರೆ ಬತ್ತಿ ಹೋಗಿದೆ. ಇದರಿಂದ ಹೋಬಳಿಯ ಯಾವ ಭಾಗದಲ್ಲಿ ಕೊಳವೆ ಬಾವಿ ಕೊರೆಸಿದ್ರೂ ಕೂಡ ವಿಫಲವಾಗುತ್ತೆ. ಕಾರಣ ಅಂತರ್ಜಲ ಮಟ್ಟ ಕುಸಿದು ಪಾತಾಳ ಸೇರಿದೆ. ಇದರ ಪರಿಣಾಮ 500ರಿಂದ 700 ಅಡಿ ಆಳದ ತನಕ ಹನಿ ನೀರು ದೊರೆತಾ ಇಲ್ಲ. ನಮ್ಮ ಜಾಗನೂರಹಟ್ಟಿ ಗ್ರಾಮದಲ್ಲಿ ಬೇಸಿಗೆಯಲ್ಲಿ ಮಾತ್ರವಲ್ಲದೆ ವರ್ಷವಿಡೀ ನೀರಿನ ಸಮಸ್ಯೆ ಇರುತ್ತೆ. ಆದ್ದರಿಂದ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು ಇತ್ತ ಕಡೆ ಗಮನ ಹರಿಸಿ ಕೂಡಲೇ 2 ಕೊಳವೆ ಬಾವಿಯನ್ನ ಕೊರೆಸಿ ಗ್ರಾಮದ ಜನತೆಗೆ ನೀರಿನ ವ್ಯವಸ್ಥೆ ಕಲ್ಪಿಸುವಂತೆ ಆಗ್ರಹಿಸಿದ್ದಾರೆ. ಮತ್ತು 2ನೇ ವಾರ್ಡ್ ದೊಡ್ಡ 2 ಗ್ರಾಮಗಳಾಗಿರೋದ್ರಿಂದ 2-3 ಗ್ರಾಮಗಳು ಬರ್ತವೆ. ಇನ್ನೂ 2 ಬೋರ್ವೆಲ್ಲು ಈಗೇನು ಬರ ಪರಿಸ್ಥಿತಿ ಅಂತ ಕೆರೆಸಿಟಿ ಇದೆಯೋ ಆ ಯೋಜನೆಯಲ್ಲಿ ಇನ್ನೂ 2 ಬೋರ್ವೆಲ್ಲು ನಮಗೆ ಅನುಕೂಲ ಮಾಡಿಕೊಡಬೇಕು. ಹಾಗೂ ಹೊಸ ಒಂದು ಟ್ಯಾಂಕ್ ಮಾಡಿದ್ದಾರೆ ಈ ಕಡೆ ಮಲ್ಲವರೆಟ್ಟಿ ರೋಡ್ನಲ್ಲಿ, ಅದಕ್ಕೆ ನೀರು ಹೋಗ್ತಾ ಇಲ್ಲ. ಆ ಕಡೆ ಕಪ್ಲೆ ಭಾಗ ಏನಿದೆಯೋ 2ನೇ ವಾರ್ಡ್ಗೆ ಬರೋಂಥವು ಕನ್ನನೆಟ್ಟಿ, ಅಲ್ಲಿ ಕೂಡ ನೀರಿನ ಸಮಸ್ಯೆ ಇದೆ. ಇನ್ನೂ ಮುಖ್ಯವಾಗಿ ಏನಂದರೆ ಇಲ್ಲಿ ಪಟ್ಟಣ ಪಂಚಾಯತಿ ಆಡಳಿತ ತುಕ್ಕಿಡಿದ ವ್ಯವಸ್ಥೆಯಲ್ಲಿದೆ. ಶುದ್ಧ ಕುಡಿಯುವ ನೀರಿನ ಘಟಕ ಕೆಟ್ಟು ಹೋಗಿ ಈಗ 6-7 ತಿಂಗಳಾಗೈತೆ. ಇಲ್ಲಿ ನಾವು ಫಿಲ್ಟರ್ ನೀರು ಬೇಕಂದ್ರೆ ನಾಯಕನಹಟ್ಟಿಗೆ ಹೋಗ್ಬೇಕು. ಮತ್ತು 2ನೇ ವಾರ್ಡಿಂದು 10 ಲಕ್ಷ ಏನೋ ಬಿಲ್ ಮಾಡ್ಕೊಂಡಿದ್ದಾರೆ. ಅಲ್ಲಿ ಫೌಂಡೇಶನ್ ಇಲ್ಲ, ಫಿಲ್ಟರ್ ಘಟಕದ ಇಲ್ಲ, ಯಾವುದೇ ಇಲ್ಲ, ಅದು ಬೋಗಸ್ ಮಾಡಿದಾರಂತೆ. ಇದನ್ನು ಕೂಡ ಮಾನ್ಯ ಜಿಲ್ಲಾಧಿಕಾರಿಗಳಾಗಿರ್ಬೋದು ಅಥವಾ PD ಆಫೀಸರ್ ಯಾರು ಇದ್ದಾರೆ ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಆ ಬೋಗಸ್ ಮಾಡಿರೋ ಯಾರು ಕಾಂಟ್ರಾಕ್ಟ್ದಾರ್ ಇದನ್ನು ಅವ್ನು ಬ್ಲ್ಯಾಕ್ ಪಟ್ಟಿಗೆ ಹಾಕಬೇಕು. ಮತ್ತು ಅದನ್ನು ಏನು ಬೋಗಸ್ ಮಾಡಿದ್ರೆ ಅದನ್ನು 2ನೇ ವಾರ್ಡ್ನಲ್ಲಿ ಕುಡಿಯೋ ನೀರಿಂದು ಪ್ರಾರಂಭ ಮಾಡಬೇಕು. 1ನೇ ವಾರ್ಡ್ನಲ್ಲಿ ಕೆಟ್ಟೋಗಿರೋ ಫಿಲ್ಟರ್ ಹೌಸ್ನ ರಿಪೇರಿ ಮಾಡಿ ಆದಷ್ಟು ಬೇಗ ಸಾರ್ವಜನಿಕರಿಗೆ ನೀರಿನ ವ್ಯವಸ್ಥೆ ಮಾಡಿಕೊಡಬೇಕು. ಇದುವರೆಗಾಗಲೇ ಪಟ್ಟಣ ಪಂಚಾಯತ್ ಅಧಿಕಾರಿಗಳು ಯಾರಾದರೂ ಭೇಟಿ ಕೊಟ್ಟಿದ್ದಾರೆ ಗ್ರಾಮಕ್ಕೆ? ಅದು ಯಾವಾಗ ಮಾತಾಡಪ್ಪ. ಈಗ ಸಮಯದಲ್ಲಿ ಯಾರೂ ಬರ್ತಾ ಇಲ್ಲ. ಗಮನಕ್ಕೆ ತಂದಿದ್ದೀವಿ. ಅಸಲು ನಾಗನೇಟಿಗೆ ಪಟ್ಟಣ ಪಂಚಾಯತ್ಗೆ ಒಬ್ಬರು ಪರಗ ಹಾಕೋಂಗಿಲ್ಲ. ಏನಂತಾರೆ ಅವ್ರು ಏನಂದರೆ ಮಾಡಿ ಕೊಡ್ತೀವಿ ಅಂತಾರೆ, ಹೊರ್ತಾರೆ ಅಷ್ಟೇ. ಟ್ಯಾಂಕರ್ ಕಳಿಸ್ಕೊಡ್ತೀವಿ ಅಂತಾರೆ. ಟ್ಯಾಂಕರ್ ಯಾವಾಗ ಒಂದು ದಿನ ಬರ್ತದೆ ಹೋಗ್ತದೆ ಅಷ್ಟೇ ಸರ್.